ಶಾಂತಿ ಮಂತ್ರದ ಬೆನ್ನಲ್ಲೇ ಪಾಕ್ ಕುತಂತ್ರ ಬುದ್ಧಿ ಕದನ ವಿರಾಮವನ್ನ ಘೋಷಿಸಿದ್ರು ನರಿ ಬುದ್ಧಿ ಪ್ರದರ್ಶನ. ಕದನ ವಿರಾಮಕ್ಕೆ ಮೊರೆ ಇಟ್ಟು ಡಬಲ್ ಗೇಮ್ ಅನ್ನ ಮಾಡಿರೋದು. ರಾತ್ರಿ ಮತ್ತೆ ಡ್ರೋನ್ ದಾಳಿಯನ್ನ ನಡೆಸಿದ ಪಾಕ್. ಷರತ್ತುಬದ್ಧ ಸಂಧಾನಕ್ಕೆ ಭಾರತ ಬದ್ಧ, ಶಾಂತಿ ಪಾಲಿಸದಿದ್ರೆ ಯುದ್ಧಕ್ಕೂ ಸಿದ್ಧ. ಕುತಂತ್ರಿ ಪಾಕ್ಗೆ ಮತ್ತೆ ಭಾರತ ವಾರ್ನಿಂಗ್ ಕೊಟ್ಟಿದೆ. ಟ್ರಂಪ್ ಮಧ್ಯಸ್ಥಿಕೆ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂದಿದ್ರು ಪಾಕಿಸ್ತಾನ. ಮಧ್ಯಸ್ಥಿಕೆ ವಹಿಸೋಕೆ ಕೇಳಿ ಈಗ ಅವಮಾನ ಮಾಡ್ತಾ ಇದೆ ಪಾಕ್. ನೋಡಿ, ಕದನ ವಿರಾಮ ಉಲ್ಲಂಘನೆ ಆಗಿರೋದು ಪಾಕಿಸ್ತಾನದ ಕಡೆಗಿಂದ. ಅಮೆರಿಕದ ಮೊರೆ ಹೋಗ್ತಾರೆ. ಅದಾದ್ಮೇಲೆ ಕದನ ವಿರಾಮವನ್ನು ಘೋಷಿಸಿ ಎರಡೂ ದೇಶಗಳ ನಡುವೆ ಮಾತುಕತೆ ನಡೆಸಿ ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಕಳ್ಳಾಟ ಮಾಡ್ತಾರೆ. ಇದೀಗ ಉಲ್ಲಂಘನೆ ಮಾಡಿದ್ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಭಾರತೀಯ ಸೇನೆಯ ವೈಮಾನಿಕ ದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿತ್ತು. ಉಗ್ರರ ನೆಲೆಗಳು ತರಗಲೆಯಂತೆ ಉದುರಿ ಹೋಗಿತ್ತು. ಭಾರತದ ಮುಂದೆ ಮಂಡಿ ಊರೋದನ್ನ ಬಿಟ್ಟು ಆ ದೇಶಕ್ಕೆ ಬೇರೆ ಆಯ್ಕೆ ಅನ್ನೋದು ಇರಲಿಲ್ಲ. ಪಾಕಿಸ್ತಾನದಲ್ಲಿ ಭಯಾನಕ ನಷ್ಟ ಉಂಟಾದ ಮೇಲೆ ಕದನ ವಿರಾಮಕ್ಕೆ ಒಪ್ಕೊಳ್ಳುತ್ತೆ. ಆದರೆ ಕದನ ವಿರಾಮದ 3 ಗಂಟೆಯಲ್ಲಿ ಅದನ್ನು ಉಲ್ಲಂಘಿಸಿ ಮತ್ತೆ ಡ್ರೋನ್ಗಳ ಮುಖಾಂತರವಾಗಿ ದಾಳಿಗೆ ಯತ್ನಿಸುತ್ತೆ. ಭಾರತದ ದಾಳಿಗೆ ನಡುಗಿದ್ದಂಥ ಪಾಕಿಸ್ತಾನ ದಿಢೀರನೆ ಕದನ ವಿರಾಮ ಪ್ರಸ್ತಾಪಕ್ಕೆ ಮುಂದಾಗತ್ತೆ. ಇದಕ್ಕೆ ಪ್ರಮುಖ ಕಾರಣ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ನೀಡುವಂತ $1.2 ಬಿಲಿಯನ್ ಸಾಲ. ಪಾಕಿಸ್ತಾನಕ್ಕೆ IMF ಸಾಲ ಬಿಡುಗಡೆಗೆ ಅಮೆರಿಕ ಕದನ ವಿರಾಮದ ಷರತ್ತನ್ನು ವಿಧಿಸುತ್ತೆ. ಇದರಿಂದಾಗಿ ನಿನ್ನೆ ಮಧ್ಯಾಹ್ನ ಪಾಕ್ DGMO ರಿಂದ ಕದನ ವಿರಾಮದ ಪ್ರಸ್ತಾಪ ಸಲ್ಲಿಸುತ್ತೆ. ಭಾರತದ DGMO ಕೂಡ ಇದನ್ನು ಒಪ್ಕೊಳ್ತಾರೆ. ಅದೆಲ್ಲ ಆದಮೇಲೆ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಆದರೆ ಆಮೇಲೆ ಮಾಡಿದ್ದೇನು? ಪಾಕಿಸ್ತಾನ ಉಲ್ಲಂಘನೆ ಮಾಡೋದು. ನೋಡಿ, ಕದನ ವಿರಾಮಕ್ಕೆ ಮುನ್ನ ಅಮೆರಿಕದ ಮೊರೆ ಹೋಗುತ್ತೆ ಪಾಕಿಸ್ತಾನ. ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಗೆ ಮನವಿ ಮಾಡ್ಕೊಳ್ತಾರೆ, ನೀವು ಮಧ್ಯಸ್ಥಿಕೆ ವಹಿಸಿ ಅಂತ. ಭಾರತದ ಜೊತೆ ಡೊನಾಲ್ಡ್ ಟ್ರಂಪ್ ಕೂಡ ಚರ್ಚೆಯನ್ನು ಮಾಡ್ತಾರೆ. ನೋಡಿ, ಈ ಥರ ಮುಂದುವರಿಸೋದು ಬೇಡ, ಅವರೇನೋ ಕದನ ವಿರಾಮ ಅಂತ ಕೇಳ್ಕೊಳ್ತಾ ಇದ್ದಾರೆ, ಅಂಗಲಾಚ್ತಾ ಇದ್ದಾರೆ, ಬೇಡ್ಕೊತಾ ಇದ್ದಾರೆ, ಕಿತ್ತು ತಿನ್ನೋ ಪರಿಸ್ಥಿತಿ ಇದೆಯಂತೆ, ಅವ್ರ ದೇಶ ಉದ್ಧಾರಣೆ ಆಗಿಲ್ವಂತೆ, ಹಾಗಾಗಿ ದಯವಿಟ್ಟು ನೋಡಿ, ಮನ್ಸು ಮಾಡಿ ಅಂತ ಭಾರತಕ್ಕೆ ಕೇಳ್ಕೊಳ್ತಾರೆ. ಸೊ ಭಾರತದ ಜೊತೆ ಡೊನಾಲ್ಡ್ ಟ್ರಂಪ್ ಅವರು ಚರ್ಚೆ ಮಾಡಿದ ನಂತರ ಶನಿವಾರ ಮಧ್ಯಾಹ್ನ, ಅಂದರೆ ನಿನ್ನೆ ಮಧ್ಯಾಹ್ನ, ಪಾಕ್ನಿಂದ ಮನವಿ ಮಾಡಲಾಗತ್ತೆ. ಭಾರತೀಯ ಸೇನೆ ಮಹಾನಿರ್ದೇಶಕರಿಗೆ ಕರೆ ಮಾಡಿ ಪಾಕ್ ಸೇನೆಯ ಮಹಾನಿರ್ದೇಶಕರು ಚರ್ಚೆ ಮಾಡ್ತಾರೆ. ತಕ್ಷಣ ಸೇನಾ ಕಾರ್ಯಾಚರಣೆಯ ಸ್ಥಗಿತಕ್ಕೆ ಎರಡೂ ದೇಶಗಳು ಸಮ್ಮತಿ ಕೊಡ್ತಾವೆ, ನಿರ್ಧಾರವನ್ನು ಕೂಡ ಮಾಡ್ತಾವೆ. ಓಕೆ, ಆಯಿತು, ಫೈನ್, ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿಸ್ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಅದಾದಮೇಲೆ ಕದನ ವಿರಾಮ ಖಚಿತಪಡಿಸ್ತಾರೆ ವಿಕ್ರಮ್ ಮಿಸ್ರಿ. ಸೊ ಇದಿಷ್ಟು ನಿನ್ನೆ ಸಂಜೆ 5 ಗಂಟೆ ತನಕ ಆದಂಥ ಬೆಳವಣಿಗೆಗಳು. ಅದಾದಮೇಲೆ ಈ ನಿರ್ಧಾರ ಬದಲಾವಣೆ ಇಲ್ಲ ಅಂತ ಕೆಲವೊಂದಷ್ಟನ್ನು ಹೇಳ್ತಾರೆ. ಸಿಂಧೂ ನದಿ ಒಪ್ಪಂದ ರದ್ದತಿ, ವಾಘಾ ಅಟ್ಟಾರಿ ಗಡಿ ಬಂದ್, ಈ ನಿರ್ಧಾರ ಬದಲಾವಣೆ ಇಲ್ಲ ಅಂತ ಕೆಲವೊಂದು ವಿಚಾರವನ್ನು ಪ್ರಸ್ತಾಪಿಸಿರೋದು. ಅದು ಯಾವ್ದು ಅಂತ ಅಂದರೆ, ಸಿಂಧೂ ನದಿ ಒಪ್ಪಂದದ ರದ್ದತಿ ಏನಿತ್ತು ಅದು, ಮತ್ತು ವಾಘಾ ಅಟ್ಟಾರಿ ಗಡಿ ಬಂದಿತ್ತಲ್ಲ ಅದು. ಪಾಕ್ ನಾಗರಿಕರ ವೀಸಾ ರದ್ದು, ಪಾಕ್ ಯೂಟ್ಯೂಬ್ ನಿಷೇಧ, ಪಾಕ್ ವಿಮಾನಗಳಿಗೆ ನಿರ್ಬಂಧ, ಎಲ್ಲ ವ್ಯಾಪಾರ ಸಂಬಂಧ ಕಡಿತ, ಸಂವಹನ ವ್ಯವಹಾರವು ಬಂದ್. ಈ ನಿರ್ಧಾರಗಳನ್ನು ಹಿಂದೆ ಭಾರತ ಏನು ತೆಗೆದುಕೊಂಡಿತ್ತಲ್ಲ, ಸೊ ಅದರಲ್ಲಿ ನಮ್ದು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಜಸ್ಟು ಯುದ್ಧ ನಿಲ್ಲಿಸಬೇಕು, ಅಥವಾ ಈ ಕಡೆಯಿಂದ ಪ್ರತಿದಾಳಿ ಏನಾಗ್ತಾ ಇತ್ತು, ದಾಳಿಗೆ ಪ್ರತ್ಯುತ್ತರ ನಾವೇನು ಕೊಡ್ತಾ ಇದ್ವಿ, ಅದನ್ನು ಸ್ಟಾಪ್ ಮಾಡ್ತೀವಿ, ನೀವು ಸ್ಟಾಪ್ ಮಾಡಿದ್ರೆ. ಅದನ್ನು ಹೊರತುಪಡಿಸಿ ರಾಜತಾಂತ್ರಿಕವಾಗಿ ಒಂದಷ್ಟು ನಿರ್ಧಾರಗಳನ್ನು ತಿಳಿಸಲಾಗಿತ್ತಲ್ಲ, ಪ್ರಕಟಿಸಲಾಗಿತ್ತಲ್ಲ. ಸಿಂಧೂ ನದಿ ಒಪ್ಪಂದ, ಪಾಕ್ ಯೂಟ್ಯೂಬ್ಗಳ ನಿಷೇಧ, ಪಾಕ್ ವಿಮಾನಗಳಿಗೆ ನಿರ್ಬಂಧ, ಈ ಥರದ ನಿಲುವುಗಳು, ನಿರ್ಧಾರಗಳು, ಎಲ್ಲ ವ್ಯಾಪಾರ ಸಂಬಂಧ ಕಡಿತ, ಇದರಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ನಾವು ಮಾಡ್ಕೊಳ್ಳಲ್ಲ ಅಂತ ಹೇಳಲಾಗುತ್ತೆ. ಯಾಕಂದರೆ ಇವ್ರದ್ದು ನರಿಬುದ್ಧಿ ಗೊತ್ತಲ್ವಾ, ಹಾಗಾಗಿ ನಾವು ಕೆಲವು ನಮ್ಮ ಕಠಿಣವಾದಂಥ ನಿರ್ಧಾರಗಳಿಂದ ಹಿಂದೆ ಸರಿಯೋದು ಯಾವುದೇ ಕಾರಣಕ್ಕೂ ಬೇಡ ಅಂತ ನಿರ್ಧರಿಸಿ, ಇದರಿಂದ ನಾವು ಹಿಂದೆ ಸರಿಯಲ್ಲ ಅಂತ ಹೇಳ್ತಾರೆ. ಆದರೆ ಅದಾದ ನಂತರದ ಬೆಳವಣಿಗೆಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ಈ ಕದನ ವಿರಾಮವನ್ನು ಭಾರತ ಒಪ್ಕೊಂಡಿದೆಯಲ್ಲ, ತುಂಬ ಜನಕ್ಕೆ ಈಗಲೂ ಕಾಡ್ತಾ ಇರುವಂಥ ಪ್ರಶ್ನೆ, ಯಾಕೆ ಒಪ್ಕೊಂಡ್ರು ಭಾರತದವರು? ಕದನ ವಿರಾಮ ಅಂದಿದ ತಕ್ಷಣ ಓಕೆ ಅಂತ ಯಾಕೆ ಹೇಳಬೇಕಾಗಿತ್ತು ಅಂತ. ಯುದ್ಧ ನಿಲ್ಲಿಸುವಂತೆ ಪಾಕಿಸ್ತಾನ DGMOನಿಂದಲೇ ಭಾರತಕ್ಕೆ ಅಧಿಕೃತವಾದಂಥ ಒಂದು ಕರೆ ಬರುತ್ತೆ. ಉಗ್ರ ಚಟುವಟಿಕೆ ಮುಂದುವರೆದರೆ
IMF ಸಾಲಕ್ಕೆ ತಕ್ಷಣವೇ ತಡೆ ಹಿಡಿಯಲಾಗತ್ತೆ. ಭಾರತ ವಿಧಿಸಿದ IMF ಸಾಲ ಷರತ್ತಿಗೆ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಅಮೆರಿಕ. ಸಿಂಧೂ ನದಿ ಒಪ್ಪಂದ ರದ್ದತಿ ಯಥಾಸ್ಥಿತಿ. ಕದನ ವಿರಾಮ ಅನ್ವಯಿಸಲ್ಲ. ಪಾಕ್ ಉಗ್ರ ಚಟುವಟಿಕೆ ಯುದ್ಧವೆಂದೇ ಪರಿಗಣಿಸೋಕೆ ಭಾರತ ನಿರ್ಧರಿಸುತ್ತೆ. ಓಕೆ, ನಮಗೆ ನೋಡಿ ಭಾರತಕ್ಕೆ ಪಾಕಿಸ್ತಾನದ ಮೇಲೆ ಯಾಕೆ ಜಿದ್ದು, ಯಾಕೆ ಬೇಸರ, ಯಾಕೆ ಸಿಟ್ಟು, ಯಾಕೆ ಆಕ್ರೋಶ ಅಂತ ಹೇಳಿದ್ರೆ, ನೀವಲ್ಲಿ ಉಗ್ರರನ್ನು ಕೂರಿಸ್ಕೊಂಡು ಸಾಕ್ತಾ ಇದ್ದೀರಲ್ಲ, ವಿಷ ಹಾವಿಗೆ ಹಾಲೆರಿತಾ ಇದ್ದೀರಲ್ಲ, ಶತಮಾನಗಳಿಂದ ಸಾಕೊಂಡು ಬರ್ತಾ ಇದ್ದೀರಲ್ಲ, ಅದು ನಮ್ಮ ಸಮಸ್ಯೆ. ಅದಿಲ್ಲ ಅಂತ ಹೇಳಿದ್ರೆ ನಿಮಗೂ ನಮಗೂ ಏನು ಸಮಸ್ಯೆ? ಆದರೆ ನೀವು ಪದೇ ಪದೇ ತಂಟೆ ಮಾಡೋದು, ಪದೇ ಪದೇ ಖ್ಯಾತೆ ತೆಗೆಯೋದು, ಭಾರತೀಯರಿಗೆ ಇನ್ನಿಲ್ಲದ ಸಮಸ್ಯೆ ಕೊಡೋದು, ಕಾಶ್ಮೀರನ ಎಗರಿಸ್ಕೊಬಿಡ್ತೀವಿ ಅಂತ ಹೇಳೋದು, ಇದೆಲ್ಲ ದೊಡ್ಡ ತಪ್ಪು. ಅದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತ ನಿರ್ಧರಿಸಿರೋದು. ಇನ್ನು ಭಾರತದ ಮುಂದೆ ಪಾಕ್ ಶರಣಾಗತಿ ಆಗತ್ತೆ. ಯಾಕೆ ಶರಣಾಗತಿ ಆಗತ್ತೆ? ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧವಾಗಿದ್ದ ಭಾರತ ನಿನ್ನೆ ರಾತ್ರಿಯಿಂದ ಪಾಕ್ನ 10 ಸೇನಾ ನೆಲೆ ಮೇಲೆ ದಾಳಿ ಆಗತ್ತೆ. ಪೂರ್ಣ ಪ್ರಮಾಣದ ಆರ್ಥಿಕ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇಲ್ಲ. ಪಾಕ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಬಲವೂ ಇಲ್ಲ. ಕದನ ವಿರಾಮಕ್ಕೆ ಅಮೆರಿಕದಿಂದ ನಿರಂತರ ಒತ್ತಡ ಬರ್ತಾ ಇತ್ತು. ಮುಸ್ಲಿಂ ರಾಷ್ಟ್ರಗಳ ಬೆಂಬಲ ನಿರೀಕ್ಷಿಸಿತ್ತು ಪಾಕು, ಆದರೆ ಅದಕ್ಕೆ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಅಲ್ಲೂ ಕೂಡ ಇವ್ರಿಗೆ ಸಪೋರ್ಟ್ ಸಿಕ್ಕಲ್ಲ, ಇಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲೂ ಕೂಡ ಸೌದಿ ಅರೇಬಿಯಾ, ಖತಾರ್ ಇಂಥ ನಾವೇನು ಮುಸ್ಲಿಂ ಓರಿಯೆಂಟೆಡ್ ರಾಷ್ಟ್ರಗಳು ಅಂತ ಕರಿತೀವೋ, ಮುಸ್ಲಿಂ ರಾಷ್ಟ್ರಗಳು ಅಂತ ಕರಿತೀವೋ, ಅವ್ರು ಭಾರತದ ಪರವಾಗಿ ನಿಂತ್ಕೊಬಿಡ್ತಾರೆ. ಸೌದಿ ಅರೇಬಿಯಾ ಮತ್ತು ಖತಾರ್ ಇಲ್ಲ, ಉಗ್ರವಾದಿಗಳನ್ನು ಹೊಡೆದುರುಳಿಸಲೇಬೇಕು, ನಮ್ಮ ಸಪೋರ್ಟ್ ಅದಕ್ಕೆ ಇರೋದು ಅಂತ ಅಲ್ಲಿಗೆ ಪಾಕಿಸ್ತಾನಕ್ಕೆ ನಡ್ಕ ಶುರುವಾಗತ್ತೆ. ಹಾಗೆಯೇ ಯುದ್ಧದಿಂದ ಸುಮಾರು ಮೈಲಿ ದೂರ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡತ್ತೆ. ತಾನು ಅಂದ್ಕೊಂಡಿದ್ದಿಲ್ಲ, ಆಗಲ್ಲ. ಭಾರತದ ದಾಳಿಯ ಬೆನ್ನಲ್ಲೇ ಪಾಕ್ನಲ್ಲಿ ಅಂತರ್ಯುದ್ಧ ಬೇರೆ ಶುರು ಆಗ್ಬಿಡುತ್ತೆ. ಒಳಗೊಳಗೆ ಅವರವರಲ್ಲೇ ಜಗಳ, ಅವರಲ್ಲೇ ಅಸಮಾಧಾನ. ಈ ಕಡೆ ಸೇನೆ ಹೇಳ್ದಂಗೆ ಕೇಳಬೇಕಾ, ಉಗ್ರರು ಹೇಳ್ದಂಗೆ ಕೇಳಬೇಕಾ, ಸರ್ಕಾರ ಹೇಳ್ದಂಗೆ ಕೇಳಬೇಕಾ, ಅವ್ನು ಸೇನಾಧಿಕಾರಿನ, ಇವನ್ ಸೇನಾಧಿಕಾರಿನ. ಈ ಕಡೆ ಪ್ರಧಾನಿ ಓಡೋಗ್ತಾರೆ, ಆ ಕಡೆ ರಕ್ಷಣಾ ಸಚಿವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಜನಗಳು ಗಾಬರಿ ಆಗ್ತಾರೆ, ಪೆಟ್ರೋಲ್ ಬಂಕಿಗೆ ಕ್ಯೂ ನಿಂತ್ಕೊಳ್ತಾರೆ, ATMಗೆ ಓಡೋಗ್ತಾರೆ, ಅಗತ್ಯ ವಸ್ತುಗಳ ತಗೊಳ್ಳೋಕ್ಕೆ ಅಂತ ಮುಗಿ ಬೀಳ್ತಾರೆ. ಸಾಕಷ್ಟು ರೀತಿಯಾಗಿ ಗೊಂದಲಗಳು ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗತ್ತೆ. ಆಂತರಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತೆ ಪಾಕಿಸ್ತಾನ. ಇದನ್ನೆಲ್ಲ ನೋಡಿದಾಗ ಪಾಕಿಸ್ತಾನಕ್ಕೆ ಗೊತ್ತಾಗೋನು ನಾವು ಅತಂಪತನ ಆಗ್ತಾ ಇದ್ದೀವಿ, ನಮ್ಮ ಕತೆ ಮುಗ್ದೇ ಹೋಯ್ತು, ಅದೋ ಗತಿ ಆಗ್ಬಿಡ್ತು ಅಂತ. ಆ ಕಾರಣಕ್ಕೆ ಭಾರತದ ಮುಂದೆ ಮಂಡಿ ಊರೋದಕ್ಕೆ ನಿರ್ಧರಿಸುತ್ತೆ.